ನಾನು ಸಾಮಾನ್ಯವಾಗಿ ಸಾಂಗ್ಗಳ ರಿವ್ಯೂಗಳನ್ನ ಮಾಡೋಕೆ ಹೋಗಲ್ಲ, ಬಟ್ ಇಂಥ ಸಸ್ಪೆನ್ಸ್ ಇರೋ ಸಿನಿಮಾಗಳನ್ನ ಸಾಂಗ್ಗಳನ್ನ ರಿವ್ಯೂ ಮಾಡಬೇಕಾಗುತ್ತೆ. ಹಲೋ, ವೆಲ್ಕಮ್ ಬ್ಯಾಕ್ ಟು ದಿ ಮಂಜೂಸ್ ಎರಾ. ಕೊನೆಗೂ ಮೋಸ್ಟ್ ಅವೈಟೆಡ್ ಸಾಲಾರ್ ಸಿನಿಮಾದ ಫಸ್ಟ್ ಸಿಂಗಲ್ ಸಾಂಗ್ ರಿಲೀಸ್ ಆಗಿದೆ. ಕನ್ನಡದಲ್ಲಿ ಈ ಸಾಂಗ್ನ ಹೆಸರು ಆಕಾಶ ಗಡಿಯ ಅನ್ನೋ ಒಂದು ಟೈಟಲ್ನ ಇಟ್ಟಿದ್ದಾರೆ. ಹಾಗಾದರೆ ಈ ಸಾಂಗ್ ನನಗೆ ಹೇಗೆ ಅನ್ನಿಸ್ತು ಆ್ಯಂಡ್ ರವಿ ಬಸ್ರೂರ್ ಅವರು ಈ ಸಾಂಗ್ ಮೂಲಕ ಕಮ್ಬ್ಯಾಕ್ ಮಾಡಿದ್ರ, ಜೊತೆಗೆ ಈ ಸಾಂಗ್ನಲ್ಲಿ ಕೆಲವು ಸಲಾರ್ ಸಿನಿಮಾದ ಸೀನ್ಗಳನ್ನ ತೋರಿಸಲಾಗಿದೆ. ಅದೆಲ್ಲ ಯಾವ ಸ್ಟೋರಿನ ಹೇಳ್ತಾ ಇದೆ ಅಂತ ಹೇಳ್ತೀನಿ. ಅದಕ್ಕೂ ಮುಂಚೆ ಒಂದು ಸ್ಮಾಲ್ ರಿಕ್ವೆಸ್ಟ್, ನೀವೇನಾದರೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ಬಂದಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ. ಇನ್ನು ಸಾಂಗ್ ಕಡೆ ಬರೋಣ. ಈ ಸಿನಿಮಾದ ಟ್ರೈಲರ್ನಲ್ಲೇ ತೋರಿಸ್ದಂಗೆ ದೇವ ಆ್ಯಂಡ್ ವರ್ಧನ ಕಾಂಬಿನೇಷನ್ ಚಿಕ್ಕ ವಯಸ್ಸಿನಿಂದಲೂ ತುಂಬಾ ಸ್ಟ್ರಾಂಗ್ ಇತ್ತು ಆ್ಯಂಡ್ ಇವರಿಬ್ರು ಚಿಕ್ಕ ವಯಸ್ಸಿನಿಂದಲೂ ಫ್ರೆಂಡ್ ಅನ್ನೋ ಒಂದು ವಿಷಯನ ಈ ಸಾಂಗ್ ಮತ್ತೆ ದೃಢಪಡಿಸ್ತಾ ಇದೆ. ಇನ್ನು ಈ ಸಾಂಗ್ ಕಡೆ ಬಂದರೆ ಒಂದೊಳ್ಳೆ ಫೀಲಿಂಗ್ ಅಂತೂ ರವಿ ಬಸ್ರೂರ್ ಅವರು ಈ ಸಾಂಗ್ ಮೂಲಕ ಕೊಡೋಕ್ಕೆ ಪ್ರಯತ್ನವಂತೂ ಮಾಡಿದ್ದಾರೆ. ಐ ಥಿಂಕ್ ಅದು ವರ್ಕ್ ಕೂಡ ಆಗಿದೆ. ಆ್ಯಂಡ್ ಇನ್ನೊಂದು ವಿಷಯ ತುಂಬಾ ಇಡಿಸಿದ್ದು ಅಂದರೆ ಅದು ರವಿ ಬಸ್ರೂರ್ ಅವರು ಒಬ್ಬರ ಹತ್ರನೇ ಆಡಿಸ್ತೇನೆ, ಹಾಗೆ ಲಿರಿಕ್ಸ್ನ ಬರೆಸ್ತೇನೆ, ಹಾಗೆ ಲಿರಿಕ್ಸ್ನ ಟ್ರಾನ್ಸ್ಲೇಟ್ ಮಾಡಿಸ್ತೇನೆ, ಬೇರೆ ಬೇರೆ ಭಾಷೆಯಲ್ಲಿ ಬೇರೆ ಬೇರೆ ಒಬ್ಬರಿಗೆ ಚಾನ್ಸ್ ಕೊಟ್ಟಿರೋದು. ಅಂದರೆ ಕನ್ನಡದಲ್ಲಿ ವಿಜಯಲಕ್ಷ್ಮಿ ಹಾಡನ್ನ ಹಾಡಿದರೆ ಕಿನಾಲ್ ರಾಜ್ ಅವರು ಲಿರಿಕ್ಸ್ನ ಬರೆದಿದ್ದಾರೆ. ಇನ್ನು ತೆಲುಗುನಲ್ಲಿ ಅರಣ್ಯ ಅವರು ಹಾಡು ಹಾಡಿದರೆ ಲಿರಿಕ್ಸ್ ಬರೆದಿರೋದು ಕೃಷ್ಣಕಾಂತ್ ಅವರು. ಇನ್ನು ಹಿಂದಿನಲ್ಲಿ ಮೇನುಕಾ ಅವರು ಹಾಡನ್ನು ಹಾಡಿದರೆ ರಿಯಾ ಅವರು ಲಿರಿಕ್ಸ್ನ ಬರೆದಿದ್ದಾರೆ. ಇನ್ನು ಮಲಯಾಳಂನಲ್ಲಿ ನೋಡ್ತಾ ಹೋದರೆ ಹಾಡಿರೋದು ಇಂದುಲೇಖ ಅವರು, ಹಾಗೆ ಲಿರಿಕ್ಸ್ ಬರೆದಿರೋದು ರಾಜೀವ್ ಗೋವಿಂದ್ ಅವರು. ಇನ್ನು ಕೊನೆಯದಾಗಿ ತಮಿಳಿನಲ್ಲಿ ಈ ಹಾಡನ್ನ ಹಾಡಿರೋದು ಐರಾ ಉಡುಪಿ ಅವರು, ಹಾಗೆ ಲಿರಿಕ್ಸ್ ಬರೆದಿರೋದು ಮಧುರ ಕವಿ ಅವರು. ಇನ್ನು ಎಲ್ಲ ಭಾಷೆಯಲ್ಲೂ ಈ ಸಿನಿಮಾದ ಸಾಂಗ್ನ ಕೇಳಿದೆ, ಯಾವ ಭಾಷೆಯಲ್ಲೂ ಕೂಡ ಪೂರ್ ಆಗಿದೆ ಅಂತ ಅನ್ನಿಸ್ಲಿಲ್ಲ. ಆ್ಯಂಡ್ ಸಾಂಗ್ ಡಿಸೈನ್ ಕೂಡ ಅಷ್ಟೇ ಅಚ್ಚುಕಟ್ಟಾಗಿ ನಿಭಾಯಿಸಿದ್ದಾರೆ ನಮ್ಮ ರಾಕಿಂಗ್ ರವಿ ಬಸ್ರೂರ್ ಅವರು. ಇನ್ನು ಈ ಲಿರಿಕಲ್ ಸಾಂಗ್ನಲ್ಲಿ ಒಂದೆರಡು ಕ್ಲಿಪ್ಪಿಂಗ್ಸ್ನ ಪ್ರಶಾಂತ್ ನೀಲ್ ಅವರು ಬಿಟ್ಟಿದ್ದಾರೆ. ಅದರಲ್ಲಿ ಮೊದಲನೇ ಕ್ಲಿಪ್ಪಿಂಗ್ಸ್ ನೋಡಿದಾಗ ನನಗನ್ಸಿದ್ದು ದೇವ ಆಗಿ ವರ್ಧ ಅಂದರೆ ಪ್ರಭಾಸ್ ಆಗಿ ಪೃಥ್ವಿ ಅವರು ಚಿಕ್ಕ ವಯಸ್ಸಿನಿಂದನೂ ಪೃಥ್ವಿ ಅವರ ಅಮ್ಮನ ಜೊತೆನೇ ಇರ್ತಾರೆ ಅನ್ನೋದು. ಆ್ಯಂಡ್ ಆ ಟೈಮ್ನಲ್ಲಿ ಇಬ್ಬರು ಕೂಡ ಒಟ್ಟಿಗೆ ಊಟ ಮಾಡ್ತಿರ್ತಾರೆ. ಬಟ್ ಎರಡನೇ ಸೀನಲ್ಲಿ ಪೃಥ್ವಿ ಅವರು ಯಾರಿಗೂ ಎದುರುಕೊಂಡು ಊಟನ ಬಿಟ್ಟಿರ್ತಾರೇನೋ, ಅದಕ್ಕಂತ ಪ್ರಭಾಸ್ ಅವನು ಅವ್ರನ್ನ ಕರ್ಕೊಂಡು ಬಂದು ಅವರಿಗೆ ಕಾವಲಿಗೆ ನಿಂತು ಊಟ ಮಾಡಿಸ್ತಿರ್ತಾರೇನೋ ಅಂತ ನನಗೆ ಅನ್ನಿಸ್ತು. ಆ್ಯಂಡ್ ಎರಡನೇ ಕ್ಲಿಪ್ಪಿಂಗ್ಸ್ನಲ್ಲಿ ನಾನು ಮೊದಲೇ ಹೇಳ್ದಂಗೆ ಪೃಥ್ವಿ ಅವರು ಯಾರಿಗೋ ಎದುರುಕೊಂಡಿದ್ದಾರೆ. ಯಾವ ರೀತಿ ಎದುರುಕೊಂಡಿದ್ದಾರೆ ಅಂದರೆ ನಿತ್ಯ ಮಾಡೋಕ್ಕೂ ಕೂಡ ಎದುರುಕೊಳ್ತಿದ್ದಾರೇನೋ. ಆ ಟೈಮ್ನಲ್ಲಿ ಪ್ರಭಾಸ್ ಅವರು ಕಾವಲಿಗೆ ನಿಂತು ನಾನು ನಿಂತೀನಿ ಅನ್ನೊಂದು ವಿಷಯನ ಇಲ್ಲಿ ತಿಳಿಸ್ತಿದ್ದಾರೆ. ಆ್ಯಂಡ್ ಹಾಗೆಯೇ ಪೃಥ್ವಿ ಅವರು ಪ್ರಭಾಸ್ ಅವರ ಆಸರೆಯಲ್ಲಿದ್ದಾರೆ ಅಂತ ಒಂದು ತೋರಿಸೋ ಸಾಂಗ್ ಈ ಆಕಾಶ ಗಡಿ ಆಗಿರಬಹುದು. ಇದಿಷ್ಟು ಈ ಸಾಂಗ್ ನೋಡಿದ ಮೇಲೆ ನನಗನ್ನಿಸ್ತು. ನಿಮಗೆ ನಾನು ಹೇಳಿದ್ರಲ್ಲಿ ಏನಾದರೂ ತಪ್ಪಿದ್ರೆ, ಜೊತೆಗೆ ಈ ಸಾಂಗ್ ಹೇಗೆ ಅನ್ನಿಸ್ತು ಅನ್ನೋದನ್ನ ಕೆಳಗಡೆ ಕಮೆಂಟ್ನಲ್ಲಿ ತಿಳಿಸೋದನ್ನ ಮಾತ್ರ ಮರಿಬೇಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಮಾತ್ರ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ. ಮತ್ತೆ ಸಿಗೋಣ ನಿಮ್ಮ ಕನ್ನಡಿಗ. ಥ್ಯಾಂಕ್ ಯು ಫಾರ್ ವಾಚಿಂಗ್.